ಬೇಡಿರುವ ಭಿಕ್ಷೆ ಸಾಲಲ್ಲ. ಭಿಕ್ಷೆ ಬೇಡಲು ಇಲ್ಲಿವರೆಗೆ ಬಂದಿದ್ದೆಲ್ಲ ಮೆಚ್ಚಲೇಬೇಕಾದದ್ದು. ನನ್ನ ಸರ್ವಿಸ್ನಲ್ಲಿ ನಿನ್ನಂತ ಮೂರ್ತನನ್ನು ನೋಡಲೇ ಇಲ್ಲ. ತಲೆ ಗಟ್ಟಿ ಇದೆಯಾ ಅಂತ ಕಮ್ಮಿ ಬಂಡಿಗೆ ಆದ್ರೆ ಏನಾಗುತ್ತೆ ಅಂತ ಅನುಭವ ಆಗಿರ್ಬೇಕಲ್ಲ. ಅರ್ಥವಾಗಿದೆ. ನೀನಂತ ಲಂಚಕೋರ ಇನ್ಸ್ಪೆಕ್ಟರ್ವರೆಗೂ ಪೊಲೀಸ್ ಇಲಾಖೆಗೆ ಗೌರವ ಬರುವುದಿಲ್ಲ ಅಂತ ಕಂಡು ಕಳೆದುಕೊಂಡರು ನಿನಗೆ ಪಾಪ ಇನ್ನೂ ಕರಗಿನವಲ್ಲ. ಎಷ್ಟಿರಬೇಕು ನಿನಗೆ ಸೋಕು. ನಾನು ಜೀವಂತ ಇರುವವರಿಗೆ ಹುಲಿಯಂತೆ ಬಾಳುತ್ತೇನೆ. ನಿನ್ನಂತ ಹೇಳಿ ಬದುಕುವ ನರ ಸತ್ತ ನಾಮರದ ಮಕ್ಕಳನ್ನು ಕೋರನೆಂದು ಸುಮ್ಮನೆ ಬಿಟ್ಟಿದ್ದೇನೆ ಬದುಕುಲಿ ಅಂತ. ನಮಗೆ ಬಾಯಿಗೆ ಬಂದಂತೆ ಮಾತನಾಡ್ತೀಯ ಮಗನೇ. ನಿನ್ನನ್ನು ಓದ್ತಾ ಬಿಟ್ಟನು ಎಚ್ಚರ. ಮಾಡುವಂತ ಕೆಲಸ ಮಾಡಿ ಒದಲಿಕ್ಕೆ ಬರ್ತೀರೇನು? ಮುಂದಿನ ಪರಿಣಾಮಕ್ಕೆ ಎಚ್ಚರದಿಂದ ಮಾತನಾಡು. ಮುಂದಿನ ಪರಿಣಾಮದ ಬಗ್ಗೆ ನನಗೆ ಹೇಳುವ ಮಗನೇ. ಭಿಕ್ಷೆ ಎಷ್ಟು ಬೇಕು ಕೇಳು. 10, 20 ಕೊಡ್ತೇನೆ. 10, 20 ಸಾಲದಿದ್ದರೆ ನಾನು 50 ರೂಪಾಯಿ ಕೊಡ್ತೇನೆ. ತೆಗೆದುಕೊಂಡು ಜಾಗ ಕೊಲ್ಲ ಮಾಡು. ಇನ್ನು ಹೆಚ್ಚಿಗೆ ಬೇಕಾದರೆ ನಮ್ಮ ದನಿ ಹತ್ರ ಕೇಳಿಸ್ಕೋ. ಇರ್ಬೋದ್ರ ನನಗೆಂತ ಗತಿ ಬರ್ತೈತೆ ಅಂತ ನಾನು ಕಳೆದು ಮನಸ್ಸು ನೆಮ್ಮದಿಲ್ಲ. ನಾನು ಈ ನಾಡಿಗೆ ಶ್ರೀಮಂತ. ನಾನು 1 ಕೋಟಿ ರೂಪಾಯಿ ಕೇಳ್ತೀನಿ. ಕೊಡ್ತೀರಾ ಸಾಹೇಬ್ರೆ? ಆದ್ರೆ ಅರಸು ಕಾಲದಕ್ಕೊಂದು ಮಿತಿ ಇರಬೇಕು. ವೆಚ್ಚಕರಿಗೆ ಎಷ್ಟು ಕೊಡಬೇಕು ಕೊಟ್ಟು ಕಳಿಸಿ ಸರ್. ಕೊಡಲೇಬೇಕು. 1 ಕೋಟಿ ರೂಪಾಯಿ ನೀವು ಕೊಡಲೇಬೇಕು. ನನ್ನ ಕಳೆದುಕೊಂಡಿದ್ದ ಹೆಮ್ಮೆಯಿಂದ ಮಾತಾಡ್ತಿಲ್ಲ. ಈ ನಾಡಿನ ರೈತರ ಆಶೀರ್ವಾದಕ್ಕೆ ನಾನೇಕೆ ಕೊಡನಾಗಲಿ? ನೀನನ್ನು ಎಂತ ಲಭಂಗಣದು ನನಗೆ ಚೆನ್ನಾಗಿ ಗೊತ್ತು. ನೋ ಚೆಕ್ ಬುಕ್, ಓನ್ಲಿ ಕ್ಯಾಶ್. ಮುರಾರಿ, ಓರಪ್ಪ ಹೇಳ್ರಿ. ಆ ಹಣ ತುಂಬಿದ ಪುಸ್ತಕಗಳನ್ನು ತಂದು ಈ ಬಂದ್ರೆ ಕೊಡು. ಆಯ್ತ್ರಿ ಇದನ್ನೇ. Thank you.